ಹಲೋ, ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ. ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲೀಷ್. ಹಲೋ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ದಿನನಿತ್ಯ ಬಳಸ್ತಕ್ಕಂಥ ಪುಟ್ಟ ಪುಟ್ಟ ಕನ್ನಡ ವಾಕ್ಯಗಳ ಇಂಗ್ಲೀಷ್ನಲ್ಲೂ ಬಳಸೋದು ಹೇಗೆ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತೇನೆ. ಓಕೆ, ಒಂದು ಕೋಟ್ ಇದೆ, ಸಕ್ಸಸ್ ಈಸ್ ಡಿಪೆಂಡೆಂಟ್ ಆನ್ ಎಫರ್ಟ್ ಅಂತಕ್ಕಂಥದ್ದು. ಯಶಸ್ಸು ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ ಅಂತಕ್ಕಂಥದ್ದು. ಏನು ಈ ವಾಕ್ಯ ಹೇಳಿದೆ ಅಂದ್ರಿಗಿನ ನೀವು ಎಫರ್ಟ್ ಹಾಕಬೇಕು. ನೀವು ಇಂಗ್ಲೀಷ್ ಕಲಿಬೇಕಾ, ಇಂಗ್ಲೀಷ್ ಮಾತನಾಡಬೇಕಾ, ಎಫರ್ಟ್ ಅನ್ನೋದು ಹಾಕಬೇಕು. ವಿತೌಟ್ ಎಫರ್ಟ್ ಬಾ ಅಂದರೆ ಹೆಂಗೆ ಬರಲಿಕ್ಕೆ ಸಾಧ್ಯ? ಬಿಕಾಸ್ ಸಕ್ಸಸ್ ಆಗಬೇಕಂದ್ರೆ ನೀವು ಎಫರ್ಟ್ ಹಾಕಿದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಪೂರ್ಣವಾಗಿ ವಿಡಿಯೋ ನೋಡ್ತಾ ಹೋಗಿ. ಓಕೆನಾ? ದಿನನಿತ್ಯ ಬಳಸ್ತಾ ಹೋಗಿ ಈ ವಾಕ್ಯಗಳನ್ನು, ಮಕ್ಕಳ ಜೊತೆಗೆ ಬಳಸ್ತಾ ಹೋಗಿ. ರೈಟ್? ಹಾಗಾದರೆ ಈ ಒಂದು ವಾಕ್ಯಗಳನ್ನು ನೋಡ್ತಾ ಹೋಗೋಣವಾ? ನನಗೆ ಗೊತ್ತು. ಐ ನೋ. ಸಮಯ ವ್ಯರ್ಥ ಮಾಡಬೇಡಿ. ಸಮಯ ವ್ಯರ್ಥ ಮಾಡಬೇಡ, ವೇಸ್ಟ್ ಮಾಡಬೇಡ ಅಂತ ಹೇಳ್ತಿರ್ತಾರೆ. ಡೋಂಟ್ ವೇಸ್ಟ್ ಟೈಮ್. ಮೌನವಾಗಿರಿ, ಪ್ರಶಾಂತವಾಗಿರಿ ಅಂತ ಹೇಳಕ್ಕೆ. ಕೀಪ್ ಕ್ವೈಟ್. ಬಾಯಿ ಮುಚ್ಚು. ಶಟ್ ಅಪ್. ನಾನು ಅವನನ್ನು ಭೇಟಿಯಾಗಬೇಕು. ಐ ಹ್ಯಾವ್ ಟು ಮೀಟ್ ಹಿಮ್. ನನಗೆ ಇದು ಬೇಕು. ಐ ವಾಂಟ್ ದಿಸ್. ಅವಳು ನೀರು ಕುಡಿಯುತ್ತಿದ್ದಾಳೆ. ಶಿ ಈಸ್ ಡ್ರಿಂಕಿಂಗ್ ವಾಟರ್. ನಿಮ್ಮನ್ನು ಭೇಟಿಯಾಗಲು ಸಂತೋಷವಾಗಿದೆ. ನಿಮ್ಮನ್ನು ಭೇಟಿಯಾಗಿದ್ದು ನನಗೆ ಸಂತೋಷ ಆಯ್ತಪ್ಪ ಅಂತ ಹೇಳ್ತಿರ್ತಾರೆ. ನೈಸ್ ಟು ಮೀಟ್ ಯು. ಅಲ್ಲೇ ನಿಲ್ತುರ್ರಿ ಅಂತ ಹೇಳಲಿಕ್ಕೆ. ಸ್ಟಾಪ್ ರೈಟ್ ದೇರ್. ನಾನು ನಿಮಗೆ ಸಹಾಯ ಮಾಡುವುದಿಲ್ಲ. ನಾನು ನಿಮಗೆ ಸಹಾಯ ಮಾಡೋಂಗಿಲ್ಲ. ಐ ವಿಲ್ ನಾಟ್ ಹೆಲ್ಪ್ ಯು. ನಿನಗೆ ಹುಚ್ಚೈತಾ ಅಂತ ಹೇಳ್ತಿರ್ತಾರೆ. ಆರ್ ಯು ಕ್ರೇಜಿ ಅಥವಾ ಆರ್ ಯು ಮ್ಯಾಡ್ ಅಂತಕ್ಕಂಥದ್ದು. ವಿಷಯವನ್ನು ಮತ್ತಷ್ಟು ಎಳೆಯಬೇಡ. ವಿಷಯ ಹಿಂಗೆ ಎಳಿತಾ ಹೋಗ್ಬಿಡಪ್ಪ, ರಬ್ಬರ್ ಎಳೆದಂಗೆ ಅಂತಿರ್ತಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದೇ ಡೋಂಟ್ ಸ್ಟ್ರೆಸ್ ದ ಮ್ಯಾಟರ್ ಫರ್ದರ್. ಎಲ್ಲವೂ ಸರಿಯಾಗಿದೆಯೇ? ಎಲ್ಲವೂ ಸರಿಯಾಗಿತ್ತಾ? ಏನನ್ನು ಕೊಟ್ಟಿರ್ತೀವಿ, ಎಲ್ಲ ಸರಿಯಾಗಿತ್ತಾ ಅಂತ ನೋಡ್ಕೇರಿ ಅಂತ ಹೇಳ್ತಿರ್ತೀವಿ. ಈಸ್ ಎವ್ರಿಥಿಂಗ್ ಆಲ್ ರೈಟ್? ನಾನು ಅವನನ್ನು ನಂಬುತ್ತೇನೆ, ನಾನು ಅವನು ನಂಬ್ತೀನಿ ಅಂತ ಹೇಳಲಿಕ್ಕೆ. ಐ ಬಿಲೀವ್ ಹಿಮ್. ನೀವು ಅದರ ಬಗ್ಗೆ ಮಾತನಾಡಲು ಬಯಸುವಿರಾ? ನೀವು ಅದರ ಬಗ್ಗೆ ಮಾತನಾಡಕ್ಕೆ ಬಯಸ್ತಾ ಇದ್ದೀರಾ ಅಂತ ಕೇಳಲಿಕ್ಕೆ. ಡು ಯು ವಾಂಟ್ ಟು ಟಾಕ್ ಅಬೌಟ್ ಇಟ್ ಅಂತಕ್ಕಂಥದ್ದು. ಏಕೆ? ಏನಾಯಿತು? ವೈ ವಾಟ್ ಹ್ಯಾಪನ್. ಸಾಧ್ಯವಾದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ ಅಷ್ಟು ಜಲ್ದಿ ಅಂತ ಹೇಳ್ತಿರ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಅವಳು ನನಗಿಂತ ದೊಡ್ಡೋಳು ಅಂತ ಹೇಳಲಿಕ್ಕೆ. ಅವಳು ನನಗಿಂತ ದೊಡ್ಡೋಳಿದ್ದಾಳೆ ಅಂತ ಹೇಳಲಿಕ್ಕೆ. ಶಿ ಈಸ್ ಓಲ್ಡರ್ ದೆನ್ ಮೀ. ನಾನು ಹೊರಡುತ್ತಿದ್ದೇನೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ. ಐ ಆಮ್ ಲಿವಿಂಗ್. ನಿಮಗೆ ಖಚಿತವಾಗಿ ಗೊತ್ತಾ ಅಂತ ಕೇಳ್ತಿರ್ತೀವಿ. ನಿಮಗೆ ಖಂಡಿತವಾಗಿ ಗೊತ್ತಾ ಅಂತೇಳಿ. ಆರ್ ಯು ಶೋರ್? ನನಗೆ ಖಚಿತವಾಗಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಸರಿ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ. ಐ ಆಮ್ ನಾಟ್ ಶೋರ್. ನೀವು ಹೇಗೆ ಯೋಚಿಸುತ್ತೀರಾ? ನೀವು ಹೆಂಗೆ ಯೋಚನೆ ಮಾಡ್ತೀರಿ ಅಂತ ಕೇಳ್ತಿರ್ತಾರೆ. ಡು ಯು ಥಿಂಕ್ ಸೋ? ನಾನು ಭಾವಿಸುತ್ತೇನೆ. ಐ ಥಿಂಕ್ ಸೋ. ನಾನು ಹಾಗೆ ಯೋಚಿಸುವುದಿಲ್ಲ. ಐ ಡೋಂಟ್ ಥಿಂಕ್ ಸೋ. ನಾನು ಹೆದರುವುದಿಲ್ಲ ಅಂತ ಹೇಳಲಿಕ್ಕೆ. ಐ ಡೋಂಟ್ ಕೇರ್. ಬಟ್ಟೆಗಳನ್ನು ಮಡಿಸಪ್ಪ ಅಂತಿರ್ತಾರೆ. ಫೋಲ್ಡ್ ಅಪ್ ದ ಕ್ಲಾತ್ಸ್. ನನಗೆ ಬಹಳಷ್ಟು ಕೆಲಸವಿದೆ, ನನಗೆ ಬಹಳ ಕೆಲಸ ಐತಪ್ಪ ಅಂತಿರ್ತಾರೆ. ಐ ಹ್ಯಾವ್ ಎ ಲಾಟ್ ಆಫ್ ವರ್ಕ್. ನೀವು ಏನು ಮಾಡುತ್ತಿದ್ದೀರಿ? ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳಲಿಕ್ಕೆ. ವಾಟ್ ಆರ್ ಯು ಡೂಯಿಂಗ್? ಅವರು ತುಂಬ ಆರೋಗ್ಯಕರವಾಗಿ ಕಾಣುತ್ತಾರೆ. ಅವ್ರು ನೋಡಲಿಕ್ಕೆ ತುಂಬ ಆರೋಗ್ಯವಾಗಿದ್ದಾರಪ್ಪ ಅಂತ ಹೇಳಲಿಕ್ಕೆ. ಇಂಗ್ಲೀಷ್ನಾಗಿ ನೋಡೋದು ಹೇಳಿದ್ದಾರೆ, ಹಿ ಲುಕ್ಸ್ ವೆರಿ ಹೆಲ್ದಿ.
ಒಳ್ಳೆಯ ಆಲೋಚನೆ, ಒಳ್ಳೆಯ ಆಲೋಚನೆ, ಗುಡ್ ಐಡಿಯಾ, ಗುಡ್ ಐಡಿಯಾ. ಅವನಿಗೆ ಫೋನ್ ಮಾಡಿ, ಅವನಿಗೆ ಕರೆ ಮಾಡಿ, ಫೋನ್ ಮಾಡಿ ಅಂತ ಹೇಳಲಿಕ್ಕೆ ಫೋನ್ ಹಿಮ್ ಅಥವಾ ಕಾಲ್ ಹಿಮ್ ಅಂತಲೂ ಕರಿತೇವೆ. ನೀವು ಹೇಗೆ ಹೋಗುತ್ತೀರಿ, ನೀವು ಹೇಗೆ ಹೋಗುತ್ತೀರಿ, ಹೌ ವಿಲ್ ಯು ಗೋ, ಹೌ ವಿಲ್ ಯು ಗೋ. ಇಲ್ವೇ ಇಲ್ಲ, ಇಲ್ವೇ ಇಲ್ಲ, ನಾಟ್ ಅಟ್ ಆಲ್, ನಾಟ್ ಅಟ್ ಆಲ್. ಅವರು ನನಗೆ ಸಹಾಯ ಮಾಡಿದರು, ಅವರು ನನಗೆ ಸಹಾಯ ಮಾಡಿದರು. ಈ ಹೆಲ್ಪ್ಡ್ ಹಿಮ್, ಹಿ ಹೆಲ್ಪ್ಡ್ ಹಿಮ್. ಅವಳು ತುಂಬ ಸಂತೋಷಪಟ್ಲು, ಅವಳು ತುಂಬ ಸಂತೋಷಪಟ್ಲು ಅಂತ ಹೇಳಲಿಕ್ಕೆ ಶಿ ಬಿಕೇಮ್ ವೆರಿ ಹ್ಯಾಪಿ, ಶಿ ಬಿಕೇಮ್ ವೆರಿ ಹ್ಯಾಪಿ. ದೂರವಿರಿ, ದೂರಿರಿ ನೀವು ಅಂತ ಹೇಳ್ತಾರೆ. ಸ್ಟೇ ಅವೇ, ಸ್ಟೇ ಅವೇ. ಆರೋಗ್ಯವಾಗಿರಿ, ಸ್ಟೇ ಹೆಲ್ದಿ, ಸ್ಟೇ ಹೆಲ್ದಿ. ಸುರಕ್ಷಿತವಾಗಿರಿ, ಸುರಕ್ಷಿತವಾಗಿರಿ. ಸ್ಟೇ ಸೇಫ್, ಸ್ಟೇ ಸೇಫ್. ಈ ಕೆಲಸವು ಅಪೂರ್ಣವಾಗಿದೆ, ಈ ಕೆಲಸ ಪೂರ್ಣ ಆಗಿಲ್ಲ ಅಂತ ಹೇಳಲಿಕ್ಕೆ ದಿಸ್ ವರ್ಕ್ ಈಸ್ ಇನ್ಕಂಪ್ಲೀಟ್, ದಿಸ್ ವರ್ಕ್ ಈಸ್ ಇನ್ಕಂಪ್ಲೀಟ್. ಇನ್ನು 2 ದಿನಗಳು ಮಾತ್ರ, ಇನ್ನು 2 ದಿನ ನೋಡಪ್ಪ ಅಂತಿರ್ತಾರೆ. ಓನ್ಲಿ 2 more days to go, ಓನ್ಲಿ 2 more days to go. ಬಹಳಷ್ಟು ಜನರು ಬರುತ್ತಿದ್ದಾರೆ, ಬಹಳಷ್ಟು ಜನರು ಬರುತ್ತಿದ್ದಾರೆ. ಎ ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್, ಎ ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್. ನಾನು ನಿಮ್ಮ ಧ್ವನಿಯನ್ನು ಗುರುತಿಸಿದೆ, ನಿಮ್ಮ ಧ್ವನಿ ನನಗೆ ಗೊತ್ತಾಯಿತು ಅಂತ ಹೇಳ್ತಿರ್ತಾರೆ. ಐ ರೆಕಗ್ನೈಸ್ಡ್ ಯುವರ್ ವಾಯ್ಸ್, ಐ ರೆಕಗ್ನೈಸ್ಡ್ ಯುವರ್ ವಾಯ್ಸ್. ನೀವು ಅಲ್ಲಿಗೆ ಏಕೆ ಹೋಗುತ್ತಿದ್ದೀರಿ, ನೀವು ಯಾಕೆ ಹೋಗ್ತಿದ್ದೀರಿ ಅಲ್ಲಿಗೆ ಅಂತ ಕೇಳಲಿಕ್ಕೆ ವೈ ಆರ್ ಯು ಗೋಯಿಂಗ್ ದೇರ್, ವೈ ಆರ್ ಯು ಗೋಯಿಂಗ್ ದೇರ್. ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ, ಯಾವಾಗಲೂ ಸತ್ಯ ಅನ್ನೋದು ಕಹಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಾಗೆ ಟ್ರೂತ್ ಈಸ್ ಆಲ್ವೇಸ್ ಬಿಟರ್, ಟ್ರೂತ್ ಈಸ್ ಆಲ್ವೇಸ್ ಬಿಟರ್. ಚರ್ಚೆ ನಡೆಯುತ್ತಿದೆ, ಚರ್ಚೆ ನಡೆಯುತ್ತಿದೆ. ಡಿಸ್ಕಷನ್ ಆರ್ ಗೋಯಿಂಗ್ ಆನ್, ಡಿಸ್ಕಷನ್ ಆರ್ ಗೋಯಿಂಗ್ ಆನ್. ನಾಚಿಕೆ ಪಡಬೇಡ, ನಾಚಿಕೆ ಪಡಬೇಡ. ಡೋಂಟ್ ಬಿ ಶೈ, ಡೋಂಟ್ ಬಿ ಶೈ. ಕೋಪಗೊಳ್ಳಬೇಡ, ಕೋಪಗೊಳ್ಳಬೇಡ. ಡೋಂಟ್ ಗೆಟ್ ಆಂಗ್ರಿ, ಡೋಂಟ್ ಗೆಟ್ ಆಂಗ್ರಿ. ನಾನು ಇದನ್ನು ತುಂಬ ಇಷ್ಟಪಡುತ್ತೇನೆ, ನಾನು ಇದನ್ನು ತುಂಬ ಇಷ್ಟಪಡ್ತೇನೆ. ಐ ಲೈಕ್ ದಿಸ್ ವೆರಿ ಮಚ್, ಐ ಲೈಕ್ ದಿಸ್ ವೆರಿ ಮಚ್. ಮನೆಯಲ್ಲಿದೆ, ಮನೆಯಲ್ಲಿದೆ, ಮನೆಗೈತೆ ಅಂತ ಹೇಳಲಿಕ್ಕೆ ಈಸ್ ಅಟ್ ಹೋಮ್, ಈಸ್ ಅಟ್ ಹೋಮ್. ನನಗೆ ಇನ್ನೂ ಸ್ವಲ್ಪ ಬೇಕು, ನನಗೆ ಇನ್ನೂ ಸ್ವಲ್ಪ ಬೇಕು. ಐ ವಾಂಟ್ ಸಮ್ ಮೋರ್, ಐ ವಾಂಟ್ ಸಮ್ ಮೋರ್ ಅಂತಕ್ಕಂಥದ್ದು. ರೈಟ್, ಈಗ ಪ್ರಾಕ್ಟೀಸ್ ಟೈಮ್. ನಾನು ಕೆಲವೊಂದು ವಾಕ್ಯಗಳನ್ನು ಏನು ಮಾಡ್ತೀನಿ, ಕನ್ನಡದಲ್ಲಿ ಕೊಡ್ತೇನೆ. ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕ್ಕಂಥದ್ದು ಕೌಂಟ್ಸ್ಲಿ ಕೌಂಟ್ ಮಾಡಿ. ಯಾರು ಫಸ್ಟ್ ಕೌಂಟ್ ಮಾಡ್ತೀರಾ ಆ ಒಂದು ಕೌಂಟನ್ನು ನಾನು ಪಿನ್ ಮಾಡಿ ಮೇಲೆ ಇಡ್ತೇನೆ. ರೈಟ್, ಹಾಗಾದರೆ ಒಂದೊಂದಾಗಿ ನೋಡ್ತೋಣ. ನನಗೆ ಗೊತ್ತು, ನನಗೆ ಗೊತ್ತು. ಏಕೆ, ಏನಾಯಿತು? ಅವನು ಹೊರಡುತ್ತಿದ್ದಾನೆ. ನನಗೆ ಖಚಿತವಿಲ್ಲ. ಬಟ್ಟೆಗಳನ್ನು ಮಡಿಸಿ. ಒಳ್ಳೆಯ ಆಲೋಚನೆ. ಇಲ್ವೇ ಇಲ್ಲ. ಕೋಪಗೊಳ್ಳಬೇಡ. ಹಾಗಾದರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.